ಜಿಡ್ಯಾಗ ಬಂದಿದ್ವಿ ಬಟ್ಟೆ ತಗೋಬೇಕಂತೇಳಿ. ಬಟ್ ಆ ಬಟ್ಟೆ ಅಂತೂ ಒಂದು ಸ್ವಲ್ಪ ಚಲೋ ಇಲ್ಲ. ಸೊ ಮತ್ತೆ ವಾಪಸ್ ನಾವು ಗಾಂಧಿ ಚೌಕಿ ಹೋಗ್ತೀವಿ. ನಾವು ತಿರ್ಗಾಡಕ್ಕಂತೇಳಿ ಗೋಲ್ ಗುಮ್ಮಸ್ಗೆ ಬಂದೀವಿ. ನಮ್ಮ ಕ್ರಶ್ ಬಾಯ್ ಫಸ್ಟ್ ಟೈಮ್ ಅಂತ ಇಲ್ಲೇ ಬಿಜಾಪುರದಾಗಿದ್ದು ಇಲ್ಲಿವರೆಗೂ ಬಂದಿಲ್ಲ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಜನಪ್ಪ ಇವ ಹಿಂಗೆ ಎದ್ಕೂತಾನಂತ ನೋಡ್ರಿ. ನೀವು ಎಲ್ಲರೂ ತಮ್ಲೇನದ ನೋಡಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ಕೊಂತೀನಿ. ಇವತ್ತು ಒನ್ ಡೇ ವಿತ್ ಮೀ ಮಾಡ್ಬೇಕಂತ ಪ್ಲ್ಯಾನ. ಒನ್ ಡೇ ನಾನು ಏನು ಮಾಡ್ತೀನಿ ಅದೆಲ್ಲ. ಸೊ ಅದಕ್ಕೆ ಬರ್ರಿ ಇವತ್ತು ಒನ್ ಡೇ ವಿತ್ ಮಾಡಮಂತ, ಒನ್ ಡೇ ವಿತ್ ಮೀ ನಮ್ಮ ಜೊತೆ ಮಾಡಮಂತ ಬರ್ರಿ. ಇವಾಗ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಒನ್ ಡೇ ಫುಲ್ಲ ನೋಡಮಂತ. ಇವಾಗ ಬೆಳಗ್ಗೆ 11 ಆಗ್ಯದ, ಇವಾಗ ಎದ್ದೀನಿ. ಸ್ವಲ್ಪ ನಮ್ಗೆ ಗೊತ್ತದ ನಿಮ್ಗೆ ಇವಾಗ ಸ್ವಲ್ಪ ಜಲ್ದಿ ಇದ್ದೀನಿ ಒನ್ ಡೇ ವಿತ್ ಮೀ ಮಾಡ್ಬೇಕಂತೇಳಿ. ಬರ್ರಿ ಗಾಯ್ಸ್, ಇವಾಗ ಪಟ ಪಟ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಹಾಕ್ಯಾರ ಹೊರಗೆ ಹೋಗೋಸಿದ್ ನಂಗೆ ನಮಗೆ ಡೈರೆಕ್ಟ. ನೋಡ್ರಿ ಗಾಯ್ಸ್, ಇವ್ರು ನೋಡ್ರಿ ಇಲ್ಲಿ ನಮ್ಮ ಸಿಂಹವಾದನ ಜಾತ್ರೆಗೆ ಬಟ್ಟೆ ತಗೋಬೇಕಂತೇಳಿ ಬಿಜಾಪುರ್ಗೆ. ಬರ್ರಿ ಇವಾಗ ನಮ್ಮ ಸಿಂಹ ನಾವು ಹೋಗಿ ಬಟ್ಟೆ ತೊಗೊಂಬರಮಂತ. ನಾವು ಬಟ್ಟೆ ತೊಗೊಳ್ಳೋದ, ನಮ್ಮೂರ ಜಾತ್ರೆ ಅದ. ಸೊ ಶಿಸ್ತು ಬಟ್ಟೆ ತೊಗೊಳಮ್ಮು, ಸ್ವಲ್ಪ ತಿರುಗಾಡೋವಂತ. ಬರ್ರಿ ಗಾಯ್ಸ್, ಇವಾಗ ಡೈರೆಕ್ಟ್ ಪಡಬಡ ಫ್ರೆಶಪ್ ಆಗ್ತೀನಿ. ನೋಡ್ರಿ ಮಾರಿ ಏನೋ ತೊಗೊಂಡಿಲ್ಲ, ಈಗ ಜಸ್ಟ್ ಎದ್ದೀನಿ. ಅಲ್ಲಿ ಇದ್ದುಕೊಂಡು ಫ್ರೆಶಪ್ ಆಗಿ ಹೋಗೋಮಂತ. ಬರ್ತಾರಿದ್ದು ಬರೋದು ಅದು ಗಾಯ್ಸ್. ನಾವಂತೂ ರೆಡಿ ಆದ. ಇವಾಗ ನಮ್ಮ ನಮಸ್ಕಾರ. ಬರ್ರಿ ಗಾಯ್ಸ್, ನಾವು ಸ್ಟಾರ್ಟ್ ಆಗೈತೆ ರೆಡಿ ಆಗಿದೆ. ನಮ್ಮ ಸಿಂಹ ಸಾಬ್ ಏನೋ ರೆಡಿ ಅಲ್ಲತ್ತಾರ. ಸರ್ 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 ಬರ್ರಿ ಗಾಯ್ಸ್, ಅವ ಏನೋ ರೆಡಿ ಆಗತ್ತ. ಏನೋ ಬೆಳ್ಳಗಬೇಕಲ್ಲ, ಬೆಳಗಾಗತ್ತಾನ. ಬರ್ರಿ ಇವಾಗ ಸೀದಾ ಸ್ವಲ್ಪ ಗಾಂಧಿ ಚೌಕ್ ಹೋಗಮ್ಮ. ಗಾಂಧಿ ಚೌಕ್ ಹೋಗಿ ಸೀದಾ ಎಲ್ಲ ಬಟ್ಟೆ ತೊಗೊಳಮಂತ. ಬಟ್ಟೆ ತೊಗೊಂಡ್ಬಿಟ್ಟು ಇನ್ನೂ ತಿರುಗಾಡಿ ಏನೋ ಜಾತ್ರೆ ಗೀತ್ರಿ ಅದ್ರದ್ದೆಲ್ಲ ಸಪ್ರೇಟ್ ಬ್ಲಾಗ್ ಮಾಡ್ತೀವಿ. ಇನ್ನೂ ಮುಂದದ, ಇನ್ನೊಂದು ಸ್ವಲ್ಪ ದಿನ ಮುಂದದ. ಸ್ವಲ್ಪ ಇವಾಗೆ ಬಟ್ಟೆ ತೊಗೊಳಕತ್ತೀವಿ. ಆ್ಯಂಡ್ ಇವಾಗ ನಾಷ್ಟ ಮಾಡಿರಿ. ಇನ್ನೂ ಸ್ವಲ್ಪ ಏನೋ ನಾಷ್ಟ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಬರ್ರಿ, ನಮ್ಮಂತೂ ನಾಷ್ಟ ಮಾಡೋದು ರುಡ್ಡೇನು ಹೋಗ್ಯದ. ನಮ್ಮ ಸ್ವೀಟಿ ನೋಡ್ರಿ ಇಲ್ಲಿ. ಸ್ವೀಟಿ ಮರ್ಯಾದೆ ತೆಗಿತಾನ ಗಾಯ್ಸ್. ಜಸ್ಟ್ ತಿಂದನವ, ಇಲ್ಲಿ ಮಾತಾಡಲಿ. ಮರ್ಯಾದೆ ತೆಗಿತಾನ ಗಾಯ್ಸ್, ಅವ ಜಸ್ಟ್ ತಿಂದಾನ. ಇನ್ನೇರ ಜಸ್ಟ್ ತಿಂದಾನ. ತಿಂದಕ್ಕೆ ಮಾತು ನೋಡ್ರಿ. ಮತ್ತೆ ಬಟ್ಲು ಬಲಿ ಹೋತಾನವ ಅಂತ ಅಡಿಬಿಟ್ಟದ ನಮ್ಮ ಸ್ವೀಟೆ. ನೋಡ್ರಿ ಗಾಯ್ಸ್, ಬರ್ರಿ. ಇವಾಗ ನಾವು ನಮ್ಮ ಸಿಂಹನ ಜೊತೆ ಕುಡಿಕೆರ ಇದಕ್ಕೆ ಹೊಂಟೇವಲ್ಲ. ನೋಡ್ರಿ ನಮ್ಮ ಸಿಂಹ ನೋಡ್ರಿ, ಮಾರಿ ತಕೊಂಡು ಎಷ್ಟು ಬೆಳಗಾಯ ನೋಡ್ರಿ. ಎಷ್ಟು ಬೆಳಗಾಯ ನೋಡ್ರಿ ನಮ್ಮ ಸಿಂಹ. ನೋಡ್ರಿ ನಮ್ಮ ಸಿಂಹ ಎಷ್ಟು ಬೆಳಗಾಯನ. ಬರ್ರಿ ನಾವೇ ನೋಡ್ರಿ ನಿಮ್ದು ಕರ್ಗ. ಬರ್ರಿ ಗಾಯ್ಸ್, ಇವಾಗ ಡೈರೆಕ್ಟ್ ಗಾಂಧಿ ಚೌಕ್ ಹೋಗಮಂತ. ಗಾಂಧಿ ಚೌಕಕ್ಕೆ ಬಟ್ಟೆ ತೊಗೊಳಮಂತ. ಬಟ್ಟೆ ತೊಗೊಂಡು ಈ ಸದ್ಯ ಫಸ್ಟ್ ನಾಷ್ಟ ಮಾಡೋಮಂತ. ಇವಾಗ ಒಂದಾಗ್ಯದ, ಒಂದಕ್ಕೆ ನಾಷ್ಟ ಮಾಡೋದೇ ನಮ್ಮ. ನೀವು ನೋಡ್ರಿ ನಾವು ಹೆಂಗಿದೀವಿ ಅನ್ನೋದು. ಬರ್ರಿ ಗಾಯ್ಸ್. ನೋಡ್ರಿ ಗಾಯ್ಸ್, ನಾಷ್ಟ ಆಗಿನ ನೆನಪಾಗ್ಯದ. ನಾಷ್ಟ ವಿಡಿಯೋ ಮಾಡ್ಬೇಕು ನಾವು, ಯಾಕಂದ್ರೆ ನೆನಪಿರಲಿಲ್ಲ. ಅವಸರದಾಗ ಹಸುವಾಗಿತ್ತು. ಸೊ ಪಟಾಪಟ ಊಟ ಮಾಡಿದ್ವಿ. ಬರೀ ದಿಟ್ಟು ಪಟಾಪಟ ಸಪಾಸಟ್ ಮಾಡ್ತೀವಿ. ಸಪಾಸಟ್ ಮಾಡಿದ್ವಿ ಡೈರೆಕ್ಟ್ ಇವಾಗ ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀವಿ? ನೋಡ್ರಿ ಗಾಯ್ಸ್, ನಾವು ಜಿಡ್ಯಾಗ ಬಂದಿದ್ವಿ ಬಟ್ಟೆ ತಗೋಬೇಕಂತೇಳಿ. ಬಟ್ ಆ ಬಟ್ಟೆ ಅಂತೂ ಒಂದು ಸ್ವಲ್ಪ ಚಲೋ ಇಲ್ಲ. ಸೊ ಮತ್ತೆ ವಾಪಸ್ ನಾನು ಗಾಂಧಿ ಚೌಕಿ ಹೋಗ್ತೀವಿ. ಅಂದ್ರೆ ಒಂದು ಪ್ಯಾಂಟ್ ಬಂದಿನಿ, ಮತ್ತೆ ಉಳಿದಿದ್ದೆಲ್ಲ ಅಲ್ಲೇ ಗಾಂಧಿ ಚೌಕಿ ಹೋಗ್ತೀನಿ ಅಂತ. ಬರೀ ಗಾಯ್ಸ್, ಲಿಫ್ಟ್ ತೆಗೆದು ಮಂದಿ ನೋಡ್ತಾರೆ. ಬರೀ ಗ್ಯಾಸ್ ಸಿಗ್ತೀವಿ. ನೀವು ಹೊರಗೆ ಹೋಗಿ ಗಾಂಚಿ ಬಟ್ಟೆ ನಾವು ತಾಪಡ್ತಾ ಬರ್ಸಿರ್ತಾವೆ. ಇಲ್ಲೆಲ್ಲ ಚಂದ ಸಿಗಲ್ಲ ಬಟ್ಟೆ. ಮೊದಲು ಬಂದಾಗ ಬಾಡಿ ಮೇಲೆ ಬಟ್ಟೆ ಇಲ್ಲ, ಬಟ್ಟೆಗಳೆಲ್ಲ ಬರೀ ಓಪನ್ ಆಗುತ್ತೆ ಲಿಫ್ಟ್. ಮತ್ತೆ ಮಂದಿ ನಿಂತಿರ್ತಾರೆ ಮುಂದೆ. ಜೈ ನೋಡ್ರಿ ಗಾಯ್ಸ್, ಗಾಂಧಿ ಚೌಕ್ ಬಂದೀವಿ. ಪಟಕ್ನ ಇಷ್ಟು ನೋಡಿ ಎಲ್ಲ ಬಟ್ಟೆ ತೊಗೊಂಡಿವಿ. ಇಷ್ಟೆಲ್ಲ ನಮ್ಮ ಸಿಂಹ ಬಟ್ಟೆ ತೊಗೊಳಕತ್ತಾನೆ. ಇವಾಗ ಅವನಿಗೆ ಸೆಟ್ ಏನಂತಾರ ಹುಡುಕಾಕತ್ತಾನೆ, ಸಿಗಲ್ಲ ಇವಾಗ. ಬರೀ ಗಾಯ್ಸ್, ಇವಾಗ ನಾವಂತೂ ಬಟ್ಟೆ ತೊಗೊಂಡು ಸಿಕ್ಕಾಪಟ್ಟೆ ಮಿಕ್ಕದ. ದುಡಿಯೋದಾಗ ಒಂದೇ ಪ್ಯಾಂಟ್ ತೊಗೊಂಡಿನಿ, ಉಳಿದಿದ್ದೆಲ್ಲ ಬಟ್ಟೆ ತೊಗೊಂಡಿನಿ. ಹಾಕೊಂಡು ತೋರಿಸ್ಕೊಂಡು ನೀವು ಮನೆ ಬೇಕಾದ್ರೆ ಯಾವ ಥರ ಟ್ರಯಲ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಬರೀ ಗಾಯ್ಸ್, ಇವಾಗ ಒಂದಿಷ್ಟು ಏನಾರ ಪೇಟ್ ಪೂಜೆ ಮಾಡಬೇಕು. ಎಲ್ಲ ಕರಗಿ ಹೋಯ್ತದು ನಾಷ್ಟ ಮಾಡಿದ್ದು. ಸೊ ಬರ್ರಿ ಇವಾಗ ಅಣ್ಣ ಶರ್ಟ್ ನೋಡಕತ್ತಾನ.
ಅವ್ನು ಮಾರಿ ಹಾರಿ ಬಂದ ಶರ್ಟ್ ನೋಡಕತ್ತಾನೆ ಈಗ ಬರೀ ಪಡಪಡ ಎಲ್ಲ ಮುಗಿಸ್ಕೊಂಡು ಹೋಗ್ತೇವೆ ಅವ್ರಿಗಿನ್ನ ಬಸ್ಸಿಗೆ ಕುಂದಿಸ್ಬೇಕು ನಾವೇ ರೂಮಿಗೆ ಹೋಗ್ತೀವಿ ಮತ್ತೆ ಬಸ್ಸಾಗ ನೋಡ್ರಿ ಗಾಯ್ಸ್ ಇವಾಗ ಜಸ್ಟ್ ಮನೆಗೆ ಬಂದು ಎಲ್ಲ ರೆಡಿ ಅದ ಮತ್ತೆ ಆಫೀಸ್ ಅಂದ್ರೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡ್ಬಂದೆ ಅವ್ರು ಎಲ್ಲ ಸಮಯ ಬಿಟ್ಟು ಅವ್ರು ಬಸ್ಸಿಗೆ ಕುಂದಿಸಿ ಬಂದು ಅವ್ರು ಊರಿಗೆ ಹೋದ್ರು ಎಲ್ಲ ಸ್ವಲ್ಪ ಸಾಮಾನುಗಳು ತೊಗೊಂಡು ಅವ್ರು ಅದಕ್ಕೆ ಬಂದಿದ್ರು ಸೊ ಇವಾಗ ನಾನು ರೆಡಿ ಕೂತಿದ್ದೆ ಸಿಕ್ಕಾಪಟ್ಟೆ ಬೇಸರಲಾಗ್ತಿತ್ತು ಸೊ ಹಿಂಗಾಗಿ ನಮ್ಮ ಕ್ರಶ್ ಬಾಯ್ಗೆ ಕಾಲ್ ಮಾಡಿದ್ದೆ ಎಲ್ಲರೂ ಬಾ ತಿರ್ಗಾಡಕ್ಕಂತೇಳಕ್ಕೆ ಸೊ ಹೊಂಟಿವಿ ಎಕಡೆ ಸುಮ್ಮನೆ ತಿರ್ಗಾಡಕ್ಕಂತೇಳಿ ಬರೀ ಗಾಯ್ಸ್ ಭಾಳ ಕಟ್ ಬೇಸರಲಾಗ್ತಾರೆ ರೂಮ್ ಒಳಗೆ ಇನ್ನೂ ಗೊತ್ತಲ್ಲ ಸಂಡೇ ಪಿಂಡೆ ಅಂದ್ರೆ ತೀರ ಬೇಸರ ಆಗುತ್ತೆ ಮನ್ಯಾಗ ಕುಂತು ಸೊ ಹಿಂಗಾಗಿ ಎಕಡೆ ಹೋದ್ರೈತೆ ಅಂತ ಹೇಳ್ತಾರೆ ಹೊಂಟಿನಿ ಬರೀ ಗಾಯ್ಸ್ ನೋಡ್ರಿ ಗಾಯ್ಸ್ ನಾವು ತಿರ್ಗಾಡಕ್ಕಂತೇಳಿ ಗೋಲ್ ಗುಮ್ಮದಿಗೆ ಬಂದೀವಿ ನಮ್ಮ ಕ್ರಶ್ ಬಾಯ್ ಫಸ್ಟ್ ಟೈಮ್ ಅಂತ ಇಲ್ಲೇ ಬಿಜಾಪುರದಾಗಿದ್ದು ಇಲ್ಲಿವರೆಗೂ ಬಂದಿಲ್ಲ ಅಂತ ನೋಡ್ರಿ ಇಂಥ ಅನ್ಪಡ್ಗಳು ಇರ್ತಾರೆ ಏನು ಹೇಳಮೇಳ್ರಿ ಅವ್ರಿಗೆ ಬರ್ರಿ ಇವಾಗ ಸುಮ್ಮನೆ ತಿರ್ಗಾಡಕ್ಕಂತೇಳಕ್ಕೆ ಬೇಸರಲಾಗ್ತದ ಮನ್ಯಾಗ ಕುಂತು ಯಾವುದೋ ಕ್ಲೋಸಿಂಗ್ ಟೈಮ್ದಾಗ ಬಂದು 10 ನಿಮಿಷದಾಗ ಕ್ಲೋಸ್ ಮಾಡ್ತಾರಂತ ನಮ್ಮ ಕ್ರಶ್ ಬಾಯ್ ಅದನ್ನು ನೋಡೋಕೆ ಭಾಗ್ಯ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾರ ಕರ್ಕೊಂಬರಂತ ಮರಿಗಾಯ್ಸ್ ಸ್ವಲ್ಪ ಸುಮ್ಮನೆ ತಿರ್ಗಾಡ್ಕೊಂಡು ಆಮೇಲೆ ಸಿಗ್ತಾನೆ ಏನು ನೋಡ್ರಲ್ಲ ಗುಲ್ಗುಮ ನೋಡ್ರಿ ಗಾಯ್ಸ್ ಕ್ಲೋಸಿಂಗ್ ಟೈಮ್ದಾಗ ಬಂದಿ ನಾವು ಸೊ ಭಾಳ ಅವಸರ ಮಾಡಕತ್ತಾರ ನಮ್ಮ ಕ್ರಶ್ ಬಾಯ್ ಏರಾತನ ಬರ್ರಿ ನಾವು ಏರಾಮಂತ ಸುಮ್ಮ ಟೈಮ್ ಪಾಸ್ ಅಂತ ಬಂದೀವಿ ಸೊ ಬರೀ ಸಿಕ್ಕಾಪಟ್ಟೆ ಸ್ಟೆಪ್ಸ್ ಅದಾವ ದಮ್ ಬಿಡುವ ಭಾಳ ಅವಸರ ಮಾಡಕತ್ತಾರ ಅಂದರೆ ಕ್ಲೋಸಿಂಗ್ ಟೈಮಿಗೆ ಬಂದಿವಲ್ಲ ಸೊ ಬರ್ರಿ ಗೈಸ್ ನೋಡ್ರಿ ಗೈಸ್ ನಾವು ಗೋಲ್ ಗುಮ್ಮಜ್ ಮೇಲೆ ಬಂದ್ವಿ ನೋಡ್ರಿ ಗೋಲ್ ಗುಮ್ಮಜ್ ಕಣ್ಣೆ ತಿರುಗ್ತಾವ ನೋಡ್ರಿ ಸ್ನ್ಯಾಪ್ ಲವರ್ ಸ್ನ್ಯಾಪ್ ಆಗಾಕತ್ತಾನ ನಾವು ಸ್ನ್ಯಾಪ್ ಎಲ್ಲ ಹಾಕಲ್ಲ ಸೊ ಬರ್ರಿ ಗೈಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೋಡ್ರಿ ಗಾಯ್ಸ್ ಎಲ್ಲ ನೋಡ್ಕೊಂತೆಲ್ಲ ಬಂದೀವಿ ಯಾಕಂದ್ರೆ ಟೈಮ್ ಆಗ್ಯದ 6 ಗಂಟೆ ಆಗ್ಯದ ಸೊ ಕ್ಲೋಸಿಂಗ್ ಟೈಮ್ ಓದೋರ್ಗೆ ಹಾಕ್ಲಕತ್ತಾರ ಎಲ್ರಿಗೂ ಸೊ ನಾವು ಹೊರಗೆ ಹೊಂಟಿವಿ ಬರ್ರಿ ಸ್ವಲ್ಪ ಹೊರಗೆ ತಿರ್ಗಾಡಮಂತ ಇನ್ನೂ ಸ್ವಲ್ಪ ನಾನು ರಾಣಿಗೆ ಒಂದು ಕೆಲಸ ಮಾಡಿಸ್ಬೇಕು ಅದಕ್ಕೆ ಮಾಡ್ಸಮ್ಮು ಆ್ಯಂಡ್ ಎಲ್ಲ ಮಾಡಿಸ್ತೀನಿ ಅಂತ ಬರ್ರಿ ಗಾಯ್ಸ್ ನೋಡ್ರಿ ಗಾಯ್ಸ್ ಇದು ಮುಗಿಸ್ಕೊಂಡು ಹೊಂಟಿವಿ ಇವಾಗ ಅಂದ್ರೆ ಹೊಡೆದವ್ರಿಗೆ ಹಾಕತ್ತಾರ ನಾವೇನು ಹೊಂಟಿಲ್ಲ ಯಾಕಂದ್ರೆ ಟೈಮ್ ಆಗ್ಯದ ಲಿಮಿಟ್ ಮುಗ್ದದ ಸೊ ತಿರುಗಾಡಿ ಸ್ವಲ್ಪ ಕುಂತು ಮಾಡಿ ಹೋಗ್ಬೇಕಂತ ಮಾಡಿದ್ವಿ ಬಟ್ ಟೈಮ್ ಮೀರದ ಸೊ ಓದೋರ್ಗೆ ಹಾಕತ್ತಾರ ನಮ್ಗೆ ಗೋಲುಮದಿಂದ ಬರೀ ಸ್ವಲ್ಪ ಒಂದಿಷ್ಟು ನನ್ನ ರಾಣಿಗೆ ಒಂದಿಟ್ಟು ಕೆಲಸ ಅದ ಅದೊಂದಿಟ್ಟು ಮಾಡ್ಕೊಳಮಂತ ಮಾಡ್ಕೊಂಡ್ಕೆ ಸೀದಾ ಮನೆ ಕಡೆ ಹೋಗಮಂತ ಬರೀ ಸ್ವಲ್ಪ ಅಂದ್ರೆ ಏಟ್ ಆಫ್ ಯಾರಿಗೆ ಗೊತ್ತದ್ರದ್ದು ಖರ್ಚ ಬಾರಿ ಇವಾಗ ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ ನೋಡ್ರಿ ಗಾಯ್ಸ್ ಈಗ ನಮ್ಮ ರಾಣಿಗೆ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಂತ ಹೇಳಕ್ಕೆ ಕರ್ಕೊಂಬಂದಿನಿ ಬಿಕಾಸ್ ಸ್ವಲ್ಪ ಅದು ಭಾಳ ಸೌಂಡ್ ಮಾಡಕತ್ತದ ಸೊ ಆ್ಯಂಡ್ ಆ ಗೋಲ್ ಗುಮ್ಮದಿಂದ ಓದೋರ್ಗೆ ಹಾಕಿದ್ರೆ ನಮಗೆ ಯಾಕಂದ್ರೆ ಟೈಮ್ ಆಗಿತ್ತು ಟೈಮ್ ಮೀರಿತ್ತು ಅದಷ್ಟನ್ನು ಅಲ್ಲಿ ಹೋಗಿದ್ವಿ ಸೊ ಬರೀ ಇವಾಗ ಸ್ವಲ್ಪ ಗಾಡಿಗೆ ಒಂದಿಷ್ಟು ಅಂತ ರಿಪೇರಿ ಮಾಡಿಸ್ಕೊಳಮಂತ ರಿಪೇರಿ ಮಾಡಿಸ್ಕೊಂಡು ಸ್ವಲ್ಪ ಕಟಿಂಗ್ ಒಂದಿಟ್ಟು ಮಾಡ್ಕೋಬೇಕು ಮನೆ ಮೆಟ್ಟು ನೋಡಕತ್ತಾರ ಏನು ಮಾತಾಡಲ್ಲ ನೋ ಸ್ಪೀಚ್ ಕಟಿಂಗ್ ಮಾಡೋದಲ್ಲ ಕಟಿ ಬರೀ ಇವಾಗ ಕಟಿಂಗ್ ಮಾಡ್ಸ್ಕೊತೀನಿ ಕಟಿಂಗ್ ಮಾಡಿಸ್ಕೊಂಡು ಭಾಳ ದಿನ ಕಮೆಂಟ್ ಮಾಡಕತ್ತಿದ್ರಿ ಕಟಿಂಗ್ ಮಾಡಿಸ್ಕೋಣ ಫಸ್ಟ್ ಅಂತೇಳಿ ಸೊ ಇವತ್ತು ನಮ್ಮ ಮನೆಯಾಗೂ ಚಪ್ಪಲ್ ಹೊಡ್ಯಾತಾರ ಅದರಿಂದ ಕಟಿಂಗ್ ಮಾಡಿಸ್ಕೊತೀನಿ ಫುಲ್ ಏನು ಮಾಡಿಸ್ಕೊಳ್ಳಲ್ಲ ಸ್ವಲ್ಪ ಮಾಡಿಸ್ಕೊತೀನಿ ಇಷ್ಟು ಕಟ್ ಮಾಡಿಸ್ಕೊತೀನಿ ನಮ್ಗೆ ಜಾಸ್ತಿ ಕಟ್ ಮಾಡಿಸ್ಕೊಳಕ್ಕೆ ಇಷ್ಟ ಆಗಲ್ಲ ಸೊ ಬರೀ ಗಾಯ್ಸ್ ಇವಾಗ ಅದಿಷ್ಟು ಕಟಿಂಗ್ ಮಾಡಿಸ್ಕೊಳಕ್ಕೆ ಊಟಕ್ಕೆ ಹೋಗ್ಬೇಕು ಹಸುವಾಗ್ಯದ ಭಾಳ ಬಾಯ್ ನೋಡ್ರಿ ಗಾಯ್ಸ್ ಕಟಿಂಗ ಊಟ ಗೀಟ ಎಲ್ಲ ಮುಗಿಸ್ಕೊಂಬಂದೆ ಕಟ್ಟಿಂಗ್ ಅಂತೂ ನನಗಂತೂ ಒಂಚೂರು ಇಷ್ಟ ಆಗಲಾಗ್ಯದ ನಿಮ್ಗೆ ಹೆಂಗೆ ಅನ್ಸತ್ತ ಯಾರೋ ಗೊತ್ತು ಕಾಮೆಂಟ್ ಮಾಡಿರಿ ನೋಡ್ರಿ ಈ ಥರ ಕಟಿಂಗ್ ಮಾಡಿ ನಾವು ನನಗಂತೂ ಅಂದ್ರೆ ಸಿಕ್ಕಾಪಟ್ಟೆ ಅಂದರೆ ಕಂಟಿನ್ಯೂ ನಾನು 2 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಯಾವಾಗ ಬಂದಿನಿ ಅಂದ್ರೆ ಅವಾಗಲಿಂದ ಒಂದೇ ಅಂಗಡಿಗೆ ಹೋಗ್ತಿದ್ದೆ ಕಟಿಂಗ್ ಮಾಡಿಸೋಲಕ ಅಲ್ಲೇ ಫಿಕ್ಸ್ ಮಾಡ್ಕೊತಿದ್ದೆ ಈ ಸರ್ತಿ ಆ ಕ್ರಶ್ ಬಾಯ್ದು ಮಾತು ಕೇಳಿ ಹೋಗಿ ನಾನು ಕೂದಲ ಕೆಡ್ಸೊಂಬಂದೆ ನಾ ಯಾರಿಗೆ ಎಷ್ಟು ಲೋ ಮಾಡ್ತೀನಿಲ್ಲ ಗೊತ್ತಲ್ಲ ನಾನು ಕೂದಲಕ್ಕಂತೂ ಸಿಕ್ಕಾಪಟ್ಟೆ ಲೋ ಮಾಡ್ತೀನಿ ಬಟ್ ನಾನು ಕೂದಲ ಕೆಟ್ಟು ಭಾಳ ಕೆಟ್ಟ ಮನ್ಸಿಗೆ ಕಲಾಗದ
ಆದ್ರೆ ಸಹ ಏನು ಮಾಡೋಕ್ಕಾಗಲ್ಲ. ಮತ್ತು ಜಾತ್ರೆ ಒಂದಲ್ಲ, ಜಾತ್ರೆ ಮರ್ಯಾದೆ ಹೋಗ್ತಾನೆ ಚಿಂತಿ. ಅವು ಚಂದಾಗ ಬಾರಿ ಬಟ್ಟೆ ತಂದಿದ್ದೆ. ಆ ಬಟ್ಟೆಗ ಶಿಸ್ತಾಗೆ ಕಾಣ್ತಿತ್ತು ಕೂದಲ ಮೇಲೆ. ಮನ್ಯಾಗ ಒಂದಿಟ್ಟು ಒದರಾಡಕತ್ತಾರ ಅಂತೇಳಿ ನೀವು ಒಂದಿಟ್ಟು ಕಾಮೆಂಟ್ ಮಾಡಕತ್ತೀರಿ ಅಂತೇಳಿ ಕಟಿಂಗ್ ಮಾಡ್ಸ್ಕೊಂಡ್ ಬರಕ್ಕೆ ಹೋದೆ. ತೆಗಿ ಖರಾಬ್ ಆಗಿಬಿಟ್ಟದೆ ನನಗೆ ಸೀರಿಯಸ್ಲಿ. ಭಾರಿ ಬಾಯ್ ಕಟ್ ಮನ್ಸಿಗೆ ಅದ. ಬಟ್ ನಿಮ್ಮ ಅನಿಸಿಕೆಗ ಯಾವ ಥರ ಕಾಣಕತ್ತದ ಕಟಿಂಗ್ ಅನ್ನೋದು ಸ್ವಲ್ಪ ಕಾಮೆಂಟ್ ಮಾಡ್ರಿ. ನೋಡ್ರಿ ಸ್ವಲ್ಪ ಈ ಥರ ಮಾಡ್ಯಾನ, ಪೂರ ಸಣ್ಣ ಮಾಡ್ಯಾನ, ಭಾಳ ಕಟ್ ಮನ್ಸಿಗೆ ಅದು ಭಾಳ ದಿನದಿಂದ ಬಿಟ್ಟಿದ್ದಾನ ಕೂದಲ ಇದು. ಏನು ಮಾಡೋಕ್ಕಾಗಲ್ಲ ಸರ್, ಕಟ್ಟೆ ಆಗ್ಯದ. ಇರ್ಲಿ ಬರ್ರಿ ಗಾಯ್ಸ್, ಇವಾಗ ಊಟ ಗಿಟ ಮುಗಿಸ್ಕೊಂಬಂದೆ. ಈಗ ಇಲ್ಲಳ ಅವ ಅಲ್ಲನ ಇಬ್ರು ಆಟ ಶುರು ಮಾಡ್ಯಾರ ಇವಾಗ. ನೋಡ್ರಿ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಒನ್ ಡೇ ವಿತ್ ಮೀ ಮಾಡಿದ್ದೆ ನಾನು. ಸೊ ನಾನು ಒನ್ ಡೇ ನಾ ಏನೇನು ಮಾಡ್ತೀನಿ ಅಂದ್ರೆ ಫುಲ್ ಏನು ತೋರ್ಸೋಕ್ಕಾಗಿಲ್ಲ, ಬಟ್ ಸ್ವಲ್ಪ ಅಂತೂ ತೋರಿಸೀನಿ. ಸೊ ಏನಾದ್ರು ತಪ್ಪುಗಳಾಗಿದ್ರೆ ಸಾರಿ. ಫಸ್ಟ್ ಟೈಮ್ ಮಾಡೀನಿ ಒನ್ ಡೇ ವಿತ್ ಮೀ. ಸೊ ನೋಡೋದು ಮುಂದೆ ಫ್ಯೂಚರ್ದಾಗ ಬರೀ. ಮತ್ತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನನ್ನ ಎರಡನೇ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೋಗಿ ಬೇಗ ಅಲ್ಲಿನೂ ಸಿಕ್ಕಾಪಟ್ಟೆ ಅಂದ್ರೆ ಡೈಲಿ ತರಲಿಲ್ಲ ಅಂದ್ರೆ 2 ದಿನಕ್ಕೊಂದು ವಿಡಿಯೋ ಹಾಕ್ಲಾಕತ್ತೀನಿ, ಅಲ್ಲಿ ಲಾಂಗ್ ವಿಡಿಯೋಗಳು. ಬೇಗ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿ ನಿಮ್ಮ ಸಪೋರ್ಟ್ ತೋರಿಸ್ರಿ. ಕಂಡಪಟ್ಟಿ ಕ್ರಿಯೇಟಿವ್ ಐಡಿಯಾಗಳು ಕೊಡ್ರಿ ಹಂಗೆ ನನಗೆ ಕಮೆಂಟ್ದಾಗ ಮಾಡಿದ್ನಿ ಅಂತ ನೀವು ಹೇಳಿದ್ದು. ಆ್ಯಂಡ್ ಬರೀ ಮತ್ತೆ ಮುಂದಿನ ವಿಷಯ. ಮತ್ತು ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ